ಕಾಂಗ್ರೆಸ್ ತಗೊಳ್ತಾರೆ ಹೇಳಿ? ಇದು ಈ ಲೋಕಾಯುಕ್ತರು ಅದನ್ನ ನೋಡ್ಬಿಟ್ಟು ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ಅದನ್ನ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ CBI ಕೊಡೋದು ನೆಸೆಸಿಟಿ ಇಲ್ಲ ಅಂತ. ಕಾನೂನು ಏನಿದೆ ಇನ್ನು ಬೇರೆ ಬೇರೆ ತನಿಖೆಗಳೇನು ಅದು ಕಾನೂನುಬದ್ಧವಾಗಿ ನಡೀತವೆ. ಸರ್, ರಿಗಾರ್ಡಿಂಗ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಂದಾಗ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಓಪನ್ ಆಗಿ ಒಪ್ಕೊಂಡ್ರಿ. ಯಾಕೆ NEP 2020 ಇದ್ರ ಅಡಿಯಲ್ಲಿ ಅದನ್ನ ಯಾಕೆ ಒಪ್ಕೊಳ್ತಿಲ್ಲ ಕರ್ನಾಟಕ ಸರ್ಕಾರ? ಒಂದು. ಎರಡನೇದು, ಈ ಪೋಸ್ಟ್ಗಳನ್ನ ಯಾಕೆ ತುಂಬಿಕೊಳ್ತಿಲ್ಲ? ಅಲ್ಲ, ಒಂದ್ ನಿಮಿಷ. ಈಗ ನಾನ್ ಬಂದ್ಮೇಲೆ ಸೃಷ್ಟಿಯಾಗಿದ್ದ, ನನ್ಕಿಂತ ಮುಂಚೆ ಸೃಷ್ಟಿಯಾಗಿದ್ದು 50. ಒಂದ್ ನಿಮಿಷ ಇರಕ್ ಹೇಳ್ರಿ ಅವ್ರಿಗೆ. 53,000 ಪೋಸ್ಟು ಖಾಲಿ ಇದ್ವು ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ. ಯಾಕಂದ್ರೆ ದಯವಿಟ್ಟು ರವಿ ಅವರು ಇದ್ದಾರೆ, 3.5 ವರ್ಷಕ್ಕೆ 4.5 5,000. ಇದು ವಿಧಾನಸಭೆಯಲ್ಲೂ ಕೂಡ ಹೇಳ್ದೆ, 5,000 ಪೋಸ್ಟ್ನ ಅವ್ರು ತುಂಬಿದ್ರು. ನಾವು ಬಂದ್ಮೇಲೆ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ನಾನು 13,000 ಟೀಚರ್ನ ತಗೊಂಡು ಈಗಾಗಲೇ ಕಳಿಸಿದ್ದೀನಿ. ಈಗ ಅವರ ಬೇಡಿಕೆ ಇಟ್ರು, ಏನಂತ? ಟೀಚರ್ಸ್ ತಗೊಳ್ಳಿ ಅಂತ. ಅನುದಾನಿತ ಶಾಲೆಗೆ 9 ವರ್ಷದಿಂದ ತಗೊಂಡಿರ್ಲಿಲ್ಲ, 5 ವರ್ಷಕ್ಕೆ ನಾ ಕೊಟ್ಟಿದ್ದೀನಿ. ಇದು ಪ್ರೋಗ್ರೆಸ್ ತಾನೆ? ಒಂದೇ ಸತಿಗೆ ಮಾಡೋದಕ್ಕಾಗೋದಿಲ್ಲ. ಈ ಸತಿ 15,000 ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೀನಿ. ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6,000 ಚಿಲ್ಡ್ರೆ ಏನಿದೆ ಖಾಲಿ, 80% ಫಿಲಪ್ ಮಾಡೋದಕ್ಕೆ ಅಲ್ಲೇನು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ, ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗ್ಲೇ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಗಿವ್ ಸಮ್ ಟೈಮ್. 1 ವರ್ಷ 9 ತಿಂಗಳು ಆಗಿದೆ, 9ನೇ ತಿಂಗಳು ನಡೀತಾ ಇದೆ. ಸೊ ನನಗನ್ಸಿದ ಕ್ರಮೇಣ ಶಿಕ್ಷಕರ ನೇಮಕಾತಿಯನ್ನ ಪ್ರಕ್ರಿಯೆಯನ್ನ ಬಹಳ ಸ್ಪೀಡಾಗಿ ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತದ್ರಲ್ಲಿ ರವಿಕುಮಾರ್ ಅವರು ಏನು ಈ ತರ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಡೀ ರಾಜ್ಯದಲ್ಲಿ ಲಕ್ಷಾಂತರ 100 ಕೋಟಿ ರೂಪಾಯಿ ಕೂಡ ಅಲ್ಲೂ ಬರ್ತಾ ಇದೆ. ಬೇರೆ ಬೇರೆ CSR ಫಂಡಿಂದ ದುಡ್ಡು ಬರ್ತಾ ಇದೆ. ADB ಬ್ಯಾಂಕಿಂದ 2,000 ಕೋಟಿ ಮೊನ್ನೆ ಕ್ಯಾಬಿನೆಟ್ ಅಲ್ಲೂ ಕೂಡ ಕ್ಲಿಯರ್ ಆಗಿ ಅದು ಕೂಡ KPS ಶಾಲೆಗೆ ಬರ್ತಕ್ಕಂಥ ಪ್ರೋಗ್ರೆಸ್ ಅಲ್ಲಿ ಇದೀವಿ. ಹಿಂದಿರ್ತಕ್ಕಂಥ ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅನಿವಾರ್ಯವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದು ನೆನ್ಪು ಮಾಡಿ ನನ್ನ ಜವಾಬ್ದಾರಿನ ಇವಾಗ ಏನಿದೆ ಅದನ್ನ ಮಾಡ್ತಕ್ಕಂಥ ಭಾರಿ ಪ್ರತಿಕ್ರಿಯೆ ಕಂಡು ಹಳೆ ವಿದ್ಯಾರ್ಥಿಗಳಿಂದ ಈ ಕೋಟ್ಯಾಂತರ ರೂಪಾಯಿ ತುಂಬಾ ಬರ್ತಾರೆ. ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಯಾಕಂದ್ರೆ ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ, 39 ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇದೆ, 36,000 ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ. ಈಗ ರವಿ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಬೇರೆ ಕಡೆನೂ ಇದು ಮಾಹಿತಿ ಹೋದಾಗ ನಾವು 500 ರೂಪಾಯಿಂದ 5 ಕೋಟಿವರೆಗೂ ಕಲೆಕ್ಷನ್ ಆಗಿರ್ತಕ್ಕಂಥದ್ದನ್ನ ವಿಡಿಯೋ ಮಾಡಿ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳೆಲ್ಲ ಹಾಕಿದಾಗ ಬೇರೆಯವರಿಗೆ ಅದು ಇದು ಸರ್ಕಾರನೇ ಎಲ್ಲದೂ ಕೊಡೋದಲ್ಲ. ಸರ್ಕಾರದಿಂದ ಓದಿ ಇವತ್ತು ಶಾಸಕರಾಗಿ ರಾಜ್ಯದ ನಾಯಕರಾಗಿದ್ದಾರೆ. ಸರ್ಕಾರದ ಶಾಲೆಯಲ್ಲಿ ಓದಿ ದೇವೇಂದ್ರಪ್ಪ ಅವರು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಅವ್ರು ಇರೋದ್ರಿಂದ, ನಾನು ನಮ್ಮ ತಂದೆಯವ್ರು, ನಾನು ಕಾನ್ವೆಂಟ್ ಅಲ್ಲಿ ಓದಿದೆ, ನಮ್ಮ ತಂದೆಯವ್ರು ಓದಿದ್ದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಗೆ ನಾನು ಕೂಡ ನನ್ನ ಸಂಬಳದೊಳಗೆ 10 ಲಕ್ಷ ಕೊಟ್ಟಿದ್ದೀನಿ. ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ನಮ್ಮ ಇದರೊಳಗೆ ಅಲ್ಲೂ ಸಹಕಾರ ತಗೊಳ್ಬೇಕಂತೆ, ಸ್ಪೀಡ್ ಅಪ್ ಮಾಡೋದಕ್ಕೆ ಪ್ರೋಸೆಸ್ಸು. ನಾವು ಸಾಕಷ್ಟು ಹೊರಗಡೆಯಿಂದನೂ ಕೂಡ ದೇಣಿಗೆಗಳನ್ನ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಹಳೆ ವಿದ್ಯಾರ್ಥಿಗಳ ಸಂಘ ರಚನೆಗೆ SDMC ಅವರು ಮತ್ತೆ ಶಾಲಾ ಶಿಕ್ಷಕರು ಹಿಂದೇಟ್ ಆಗ್ತಿದ್ದಾರೆ, ಅದನ್ನ ಬೇಗ ಪ್ರೊಸೆಸ್ ಮಾಡ್ತಿಲ್ಲ. ಇಲ್ಲ, ಯಾರು ನನಗಂತೂ ನೀವೇ ಫಸ್ಟ್ ಕೇಳ್ತಾ ಇರೋದು. ಹಂಗೇನಾರಿದ್ರೆ ಅದು ವಿಚಾರ ಮಾಡ್ತೀವಿ. ಜಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಿತ್ತು ಬಂಟ್ನಾಳ್ ಚಿಕ್ಕಬಟ್ನಹಳ್ಳಿ ಅಂತ ಶಾಲೆ ಇದೆ, ಇನ್ನೂ ಉದ್ಘಾಟನೆ ಆಗಿಲ್ಲ. ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಶಾಸಕರು ಕೂಡ ಎಚ್ಚರಿಕೆ ನೀಡಿ ಅಲ್ಲಿ ನಾವು ಇದ್ರ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟು ಮಾತಾಡ್ತೀವಿ. ಇನ್ನೂ ಕೂಡ 15 ಲಕ್ಷ ರೂಪಾಯಿದು ಒಂದೇ ಒಂದು ಹನಿ ಕುಡಿಯೋ ನೀರಿಲ್ಲ ಸರ್. ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ನಾವು ಯೂಶಲಿ ಶುದ್ಧ ಕುಡಿಯೋ ನೀರಿದ್ದು ಯೂಶಲಿ ಜಿಲ್ಲಾ ಪಂಚಾಯತಿಯಿಂದ ಎಲ್ಲಾ ಕಡೆನೂ ಸಹಕಾರ ಮಾಡ್ತಕ್ಕಂಥದ್ದು ನಡೀತಾ ಇದೆ. ನೀವು DC ಅವರು ಇದ್ದಾರೆ, ಸ್ಯಾಂಕ್ಷನ್ ಆಗಿದ್ದಾರೆ, ಅದು ಅನುಷ್ಠಾನ ಮಾಡೋದ್ರಲ್ಲಿ ಆದಷ್ಟು ಬೇಗ ಮಾಡ್ತಕ್ಕಂಥ. ನೀವ್ ಇಲ್ದೇ ಇರೋ ಕ್ವಶನ್ ಕೇಳಕ್ ಹೋಗ್ಬೇಡಿ, ನಾನು ಉತ್ತರ ಕೊಡಕ್ ಹೋಗಲ್ಲ. ನೆಕ್ಸ್ಟ್ ಏಕಲವ್ಯ ಶಾಲೆ ಅದು ಒಂದ್ ನಿಮಿಷ ಜಾಗ ಕೊಟ್ಟಿದ್ದಾರಂತೆ. ಜಾಗ ಕೊಡೋದು ನಮ್ ಕೆಲಸ ಆಗಿತ್ತು. ಸೆಂಟ್ರಲ್ ಗವರ್ಮೆಂಟ್ ಇಂದ ಅದು ಪ್ರಕ್ರಿಯೆಯನ್ನ ಆಗ್ಲಿಕ್ಕೆ DC ಅವರು ಈಗ ಕಳಿಸಿದ್ದಾರೆ. ಬೇಕಾದ್ರೆ ಈಗೇನು ನಮಗೆ ಮಳೆ ಬಂದು ಎಲ್ಲ ಶಾಲೆಗಳು ಕಟ್ಟಡಿ ತೋರ್ತವಂತ ಶಾಸಕರು ಬಹಳ ಶಾಲೆ ಅಭಿವೃದ್ಧಿ ಪಡಿಸಿದ್ರು. ಬಟ್ ಅವರು ಇಲ್ಲ, ಇಡೀ ಎಲ್ಲ ಅನುದಾನ ಶಾರ್ಟೇಜ್ ಅಲ್ಲ. ಇಡೀ ರಾಜ್ಯದಲ್ಲಿ ಈ ಸತಿ ಅತಿ ಹೆಚ್ಚು ಮಳೆ ಮತ್ತೆ ಅದು ವಿಸ್ತರಣೆನೂ ಕೂಡ ಜಾಸ್ತಿ ಆಯ್ತು. ನಮ್ಮ ಮಲೆನಾಡು ಭಾಗದಲ್ಲಿ ಇನ್ನೂ ವರ್ಷದಲ್ಲಿ ಇದೀವಿ ನಾವು. ಅದು ಸರಿ ಮಾಡ್ತಕ್ಕಂಥದ್ದು ಕೊರತೆಗಳು ಬೇಕಾದಷ್ಟಿದಾವೆ. ಈ ಸತಿನೂ ಕೂಡ ಸುಮಾರು 5,000 ಹೊಸ ಕೊಠಡಿಗಳನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ. ಈ ಬಜೆಟ್ ಅಲ್ಲಿ ಒಂದು ತಿಂಗಳೊಳಗೆ ಗೊತ್ತಾಗ್ತದೆ. ಮತ್ತೆ ನಾನು ಹೊರಗಡೆಯಿಂದನೂ ಕೂಡ ಈ ಅಜೀಂ ಪ್ರೇಮ್ಜಿ 1,591 ಕೋಟಿ ಏನ್ ಕೊಡ್ತಾರೆ ಅದು ಸರ್ಕಾರದ ಹಣ ಅಲ್ಲ, ಟ್ಯಾಕ್ಸ್ ಹಣ ಅಲ್ಲ. ಇಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನರು ಮುಂದಾಳತ್ವದಲ್ಲಿ ಬರ್ತಾ ಇದ್ದಾರೆ. ಬೇರೆಯವ್ರ ಸಹಕಾರ ತಗೊಂಡು ನಾವು ಮಾಡ್ಬೇಕಾಗತ್ತೆ. ಸಮಸ್ಯೆಗಳು ಬಹಳ ದೊಡ್ಡದಿದೆ ಅಂತೇಳಿ ನುಣ್ಸ್ಕೊಳ್ತಕ್ಕಂಥದ್ದಲ್ಲ, ಅದಕ್ಕೆ ಪರಿಹಾರ ಸರ್ಕಾರ
ಹೊರಭಾಗಿತ್ವ ಮತ್ತೆ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಸಹಕಾರದಿಂದ ಮಾಡ್ತಕ್ಕಂಥ ಬಜೆಟ್ನಲ್ಲಿ ಹೊಸದು ಏನಾದ್ರು